ನೀವು ಪ್ರಮುಖವಾಗಿ ಕೆ.ಎನ್. ರಾಜಣ್ಣ ಮಾತನಾಡಿದ್ದಾರೆ ಈ ಯತೀಂದ್ರ ಸಿದ್ದರಾಮಯ್ಯ ವಿಚಾರವಾಗಿ. ಅಂದರೆ ಮುಂದಿನ ಭವಿಷ್ಯ ಯಾವ ರೀತಿಯಾಗಿ ಇರಬಹುದು ಯತೀಂದ್ರ ಸಿದ್ದರಾಮಯ್ಯ ಅವರು ಅನ್ನುವಂಥ ವಿಚಾರ. ಅಂದರೆ ಮುಂದಿನ ಭವಿಷ್ಯಕ್ಕಾಗಿ ಅಂದರೆ ಸಿ.ಎಂ. ಸಿದ್ದರಾಮಯ್ಯ ಅವರ ಅವಧಿ ಮುಕ್ತಾಯ ಆದ ನಂತರ ಮುಂದೆ ಯಾರು ಉತ್ತರಾಧಿಕಾರಿ ಯಾರು ಆಗಬಹುದು ಅನ್ನುವಂಥ ವಿಚಾರ. ಸೊ ಹಂಗಾಗಿ ಸಹಜವಾಗಿ ಇಲ್ಲಿ ಕೆ.ಎನ್. ರಾಜಣ್ಣ ಅವರು ಹೇಳ್ತಾ ಇರುವಂಥದ್ದು ಅವರ ಭವಿಷ್ಯ ವಿಚಾರವಾಗಿ. ಅಂದರೆ ಯತೀಂದ್ರ ಸಿದ್ದರಾಮಯ್ಯಗೆ ಉತ್ತಮ ಭವಿಷ್ಯ ಇದೆ, ಯತೀಂದ್ರ ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಆಗ್ತಾರೆ ಅಂಥೇಳಿ ತುಮಕೂರಿನಲ್ಲಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅಹಿಂದ ವರ್ಗವನ್ನು ಒಗ್ಗೂಡಿಸಿದ್ದಾರೆ, ಅಹಿಂದ ಪದವನ್ನು ಬಂದಿದೆ ಸಿದ್ದರಾಮಯ್ಯ ಕಡೆಯವರಿಂದ. ಸೊ ಅಹಿಂದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಿದವರು ಸಿ.ಎಂ. ಸಿದ್ದರಾಮಯ್ಯನವರು. ಈಗ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಯಾರು ಅಂತ ಹೇಳಿದರೆ ಅದು ಯತೀಂದ್ರ ಅಂತ ಹೇಳಿದರು. ನಮ್ಮ ಯತೀಂದ್ರ ಅವರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ. ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀವಿ, ಏನ್ರಿ ನೀವು ಆದ್ಮೇಲೆ ಯಾರ್ರಿ ರಾಜಕೀಯ ಬಿಡಯ ಯಾರೊಬ್ರು ಬರ್ತಾರೆ ಹೆಂಗೋ ಆಗ್ತದೆ ಅಂತಿರ್ತಾರೆ. ಆದ್ರೆ ನಾವು ಯಾರಾದ್ರೂ ಆಗಲಿ ಒಬ್ಬ ನಾಯಕರನ್ನ ಗುರುತಿಸ್ಕೊಂಡು ನಾವು ಅವರ ಹೆಸರಿನಲ್ಲಿ ನಾವು ಸಂಘಟನೆಯನ್ನ ಮಾಡ್ಕೊಳ್ತಕ್ಕಂಥ ಅಗತ್ಯ ಇತ್ತು. ನಾಯಕ ಇದ್ದಿದ್ರೆ ಯಾವುದೇ ಸಂಘಟನೆ ಇರಲಿಲ್ಲ. ಇವತ್ತು ಅಹಿಂದ ಅಂತಕ್ಕಂಥದ್ದು ರಾಜ್ಯದಲ್ಲಿ ಏನಾದ್ರು ಬಂದಿದೆ ಅಂದ್ರೆ ಅದು ಸಿದ್ದರಾಮಯ್ಯನವರು ಚಾಲಕರಿಲ್ಲ. ಅಹಿಂದ ಅಂತಕ್ಕಂಥ ಪದ ಬಂದಿದ್ದೆ ಅವರಿಂದನೇ. ಚಾಲಕನವ್ರ ಪದ ನಮ್ಮ ಕಣ್ಮುಂದೆ ಇಲ್ಲೇ ಇರ್ಬೋದು. ಅವರು ಅಷ್ಟೇ ಯಾವುದನ್ನ ಆಗ್ಲಿ ಎಂಥದನ್ನ ಆಗ್ಲಿ ಅವರು ಅಹಿಂದ ಅಂತಂದ್ರೆ ಅವರು ಬಹಳ ಅತ್ಯುತ್ತಮವಾದಂತಹ ಪ್ರೀತಿ ಅಭಿಮಾನವನ್ನ ತೋರಿಸ್ತಾ ಇದ್ದಂತು. ಮುಂದೆ ನಮ್ಮ ಯತೀಂದ್ರ ಅವರಿಗೆ ಬಹಳ ದೊಡ್ಡ ಭವಿಷ್ಯ ಇದೆ.